ನಾನು ಏನ್ ಅನ್ಕೊಂಡ್ಬಿಟ್ಟವ್ರೆ ಅವರು ಎಲ್ಲಾರು ಹಿಂಡ್ತಾರೆ ಮನುಷ್ಯನ್ನ. ರೆಸ್ಪೆಕ್ಟೇ ಇಲ್ಲ ನನ್ಗೆ. ಇವೆಲ್ಲ ಹಾಕ್ಬೇಡ, ಇಲ್ಲಿ ಇದೆ ಹಾಕೋದು. ಕೆಲವೊಬ್ರು ನೋಟಿಸ್ ಎಲ್ಲ ಸುಡ್ತಾರೆ ಅಲ್ವಾ, ಅದೆಲ್ಲ ಏನ್ ಕಮ್ಮಿ ಆಗಲ್ಲ, ಅದು ಅದ್ರದ್ದು ಹೆವಿ ಎಫೆಕ್ಟ್ ಆಗುತ್ತೆ. ಇಲ್ಲಿ ಹಿಡ್ಕೊ ಬಂದು ತೋರಿಸ್ತಿರೋದು ನನ್ ಟಾಮ್ ಅಂಡ್ ಜೆರ್ರಿ. ಯೂಟ್ಯೂಬರ್ಸ್ ಎಲ್ಲ ಸೈಡ್ ಬಿಸ್ನೆಸ್ ಮಾಡ್ತಾರೆ. ಕಣಪ್ಪ ಇದ್ರಲ್ಲಿ ಬದುಕಕ್ಕಾಗಲ್ಲ, ಅದಕ್ಕೆ ಪ್ಲೀಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇವತ್ತು ಮೇನ್ ಚಾನಲ್ಗೆ ವಿನಯ್ ಅವ್ರ ಜೊತೆ ಒಂದು ಶೂಟ್ ಐತೆ ಬೆಂಗಳೂರಲ್ಲಿ. ಮತ್ತು ಬೆಂಗಳೂರಲ್ಲಿ ನಂದು ಸುಮಾರು ಕೆಲಸಗಳು ಐತೆ, ಎಲ್ಲಾನು ಮುಗಿಸ್ಕೊಂಡು ಬರೋಣ. ಇವಾಗ ರೆಡಿ ಆಗಿಬಿಟ್ಟು ಹೋಗ್ತೀನಿ, ಬೆಂಗಳೂರಿಗೆ ಹೋಗ್ಬೇಕೀಗ. ನಾನು ರೆಡಿಯಾಗಿರೋದನ್ನ ನೋಡಿದ್ರೆ ಇವಾಗ ಅಟ್ಯಾಕ್ ಮಾಡ್ತಾನೆ. ಸುಮ್ಮನೆ ಆಯಿತು ಸುಮ್ಮನೆ ಕೂಚು ಆಯ್ತು ಸುಮ್ಮನೆ. ಗೈಸ್, ಬೆಂಗಳೂರು ಮನೆಗೆ ಬಂದೆ. ಒಂದು ಸ್ವಲ್ಪ ಪಾರ್ಸಲ್ಗಳಿತ್ತು ನಂದು, ಡೆಲಿವರ್ ಆಗಿತ್ತು. ಮಿಂತ್ರದಲ್ಲಿ ಒಂದು 3-4 ಬಟ್ಟೆ ಆರ್ಡ್ರ್ ಮಾಡಿದ್ದೆ. ಅದನ್ನ ಎತ್ಕೊಂಡು ಇವಾಗ ಮಲ್ಲೇಶ್ವರಂ ಹೋಗ್ತಿದ್ದೀನಿ. ಡ್ರೆಸ್ ಚೇಂಜ್ ಮಾಡಿಕೊಂಡು ವಿನಯ್ ಅವ್ರ ಜೊತೆ ಒಂದು ಶೂಟ್ ಐತೆ ಇವತ್ತು. ಸೊ ಇವಾಗ ಬೆಂಗಳೂರು ಮನೆಯಿಂದ ಹೊರಡೋಣ. ಬನ್ನಿ ಮಲ್ಲೇಶ್ವರಂ ಹೋಗೋಣ. ಗೈಸ್, ಆನ್ ದ ವೇ ಹೋಯ್ತಾ ಊಟ ಮಾಡ್ಕೊತಿದ್ದೀನಿ. ಪ್ಲೇನ್ ದೋಸೆ ತೊಗೊಂಡಿದ್ದೆ, ಬನ್ನಿ ದೋಸೆ ತಿನ್ನೋಣ. ನೋಡಿ ಗೈಸ್, ಅಲ್ಲ ಇನ್ನು RCB ಜರ್ಸಿನೇ ಹಾಕೊಂಡು ವಿಡಿಯೋ ಮಾಡ್ತಿದ್ದೀರಾ? ನಾವು RCB ಫ್ಯಾನ್ಗಳು. ಮುಗ್ದೈತಲ್ಲ? ಇಲ್ಲ, ಬಂದಾದ್ಮೇಲೆ ಸ್ಟಾರ್ಟ್ ಮಾಡೋದು. ಅದು ಮುಗಿಯೋದೇ ಇಲ್ಲ, ಮುಗಿಯೋದೇ ಅಧ್ಯಾಯ. ಇವೆಲ್ಲ ಓದಿಲ್ಲ ನೀನು? ಇನ್ನು ಮುಗಿಲಿಲ್ವಾ ನಿಮ್ದು? ಕರ್ನಾಟಕ, RCB, ವಿನಯ್, ಸುಜಿತ್, ವಿಕಾಸ್ ಇವೆಲ್ಲ ಮುಗಿಯಲ್ಲ. ಇಲ್ಲ, ಕರೆಕ್ಟಾಗಿ ಹೇಳಿದ್ರಿ. ಇರಲಿ. ಊಟ ಮಾಡಿದ್ರಾ? ಇಲ್ಲಲ್ಲೋ, ಕೊಡ್ಸೋ. ಬನ್ನಿ ಆಯ್ತು. ಕಾಸು ಮಾಡಿದವರೆಲ್ಲ ಕೊಡಿಸ್ತಾರೆ ಈಗ ನನಗೆ. ಇವಾಗ ಎಂಡಿಂಗಾ? ಅಲ್ಲ ಎಲ್ಲ ಆಯ್ತು. ಫೋಟೋ ಇವೆಲ್ಲ ಹಾಕ್ಬೇಡ, ಇಲ್ಲಿ ಇದೆ ಹಾಕೋದು. ಗೈಸ್, ತಮ್ನೇಲ್ ಫೋಟೋ ಶೂಟು, ಬಿಹೈಂಡ್ ದ ಸೀನ್ಸ್ ತೋರಿಸ್ತೀನಿ ನೋಡಿ. ಹಗ್ಗು ಸುಮ್ಮನೆ ಇರೋ ನಿಮಿಷ. ಗಲೀಜ್ ನನ್ನ ಮಗನೇ ಕುತ್ಕೊ ನೀನು. ಆಯ್ತು ಏನ್ ಬ್ರೋ ಇದು? ಇಟ್ಕೊಳ್ಳಿ ಬ್ರೋ, ಪರವಾಗಿಲ್ಲ. ಒಂದು ಹೊಡೀರಿ ಬ್ರೋ, ವಿಡಿಯೋ ಆಗ್ತದೆ. ಅಲ್ಲ ಅಲ್ಲೇ ಬೇಡ, ಮೇಲೆ ಇಟ್ಕೊಂಡ್ರೆ ಸರಿ ಅನ್ಸುತ್ತೆ. ನೀವು ಒಂದು ಸ್ವಲ್ಪ ಫೇಸ್ ಈ ಕಡೆ ತಿರ್ಸಿ. ಹಾಂ, ಈ ಕಡೆ ನೋಡಿ. ಓಕೆನಾ? ಸೀಟ್ ಆಗ್ತಿದ್ಯಾ ಬ್ರೋ? ನೀವು ಒಂಚೂರು ಈ ಕಡೆ. ಹಾಂ, ನಾನು ಅಲ್ಲಿ ನೋಡ್ತೀನಿ ಬ್ರೋ, ನೀವು ಇಲ್ಲಿ ನೋಡಿ ಆಯ್ತಾ? ನೋಡಿ ಗೈಸ್, ಯೂಟ್ಯೂಬರ್ಸ್ ಕಷ್ಟ ಎಷ್ಟಿರುತ್ತೆ ಅಂದರೆ, ಒಂದು ತಮ್ನೈಲ್ಗೆ ಫೋಟೋ ತೆಗ್ಸಕ್ಕೆ ನೋಡಿ ಇಷ್ಟೆಲ್ಲ ಸರ್ಕಸ್ ಮಾಡಬೇಕು. ಹಾಂ, ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಕಷ್ಟ. ವಿನಯ್ ಅವ್ರು ನೋಡಿ ಬಾಬಾ. ಉಗ್ರಂ ವಿನಯ್. ಓಕೆ, ಇನ್ನೊಂದೆರಡು ಪೋಸ್ಟ್ ಕೊಡಿ ಬ್ರೋ, ಬೇರೆ ಥರ. ವಿನಯ್ ಅವರು ಅವ್ರ ಚಾನಲ್ಗೆ ಶೂಟ್ ಮಾಡಿ ಮುಗಿಸಿ ಊಟ ಮಾಡಿಲ್ವಂತೆ, ಅದಕ್ಕೆ ಹಳ್ಳಿ ಮನೆಗೆ ಊಟ ಮಾಡೋಕ್ಕೆ ಬಂದಿದ್ದೀವಿ. ನಾನು ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ, ನೀವು ತಿನ್ನಿ ಸಾಕು. ಇವ್ರು ಲೇಟ್ ಮಾಡಿಬಿಟ್ರೆ ನಾನು ಅದಕ್ಕೆ ಅಲ್ಲೇ ತಿನ್ಕೊಬಿಟ್ಟೆ ಒಂದು ದೋಸೆನ. ವಿನಯ್ ಬ್ರೋ ಮತ್ತು ಸಚ್ಚಿ ಇಬ್ಬರು ಊಟ ಮಾಡ್ಕೊತಿದ್ದಾರೆ. ನಾನು ಅಲ್ಲೇ ತಿನ್ಬಿಟ್ನಲ್ಲ, ಅದಕ್ಕೆ ತಿಂತಿಲ್ಲ. ದೋಸೆ ಕಾಫಿ ಕುಡ್ಕೊ ಬಂದೆ, ಫ್ರೂಟ್ಸ್ ತಿನ್ಬಿಟ್ಟು. ಸೌತ್ ಇಂಡಿಯನ್ ಮೀಲ್ಸ್. ಒಂದು ಬೇಬಿಕಾರ್ನ್ ಪೆಪ್ಪರ್ ಡ್ರೈನು ಹೇಳಿದ್ವಿ, ಇದನ್ನ ತಿನ್ನೋಣ ಬನ್ನಿ. ನಾವು ಇದನ್ನು ತಿನ್ನೋಕ್ಕೆ ಜಾಗ ಐತೆ ಹೊಟ್ಟೆ. ಹಾಂ ಗೈಸ್, ನಾನು ಮತ್ತೆ ಒನ್ ಜಾಯಿಂಟ್ ಕನ್ನಡ ವಿನಯ್ ಅವರು ಓರಿಯನ್ ಮಾಲ್ಗೆ ಬಂದಿದ್ದೀವಿ. ರೆಸ್ಪೆಕ್ಟೇ ಇಲ್ಲ ನನಗೆ. ಶೂ ಕೊಡಿಸ್ತಾನಂತೆ ವಿನಯ್ ಅವ್ರಿಗೆ. ಶೂ ಕೊಡಿಸ್ತೀನಿ, ಬಿಲ್ ಅವ್ರು ಪೇ ಮಾಡ್ತಾರೆ, ನನಗೂ ಒಂದು ಶೂ ತಗೊಡ್ತಾರೆ. ಬೇಡವಾ? ಬನ್ನಿ ಈಗ ಮೇಲ್ಗಡೆ ಹೋಗೋಣ. ಓಕೆ, ಬನ್ನಿ ಗೈಸ್, ಮೇಲ್ಗಡೆ ಹೋಗೋಣ. ಫುಡ್ ಕೋರ್ಟ್. ಬಾಯ್. ಹಾಯ್, ಆರಾಮ್, ನೀವು ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್. ಏನು ಹುಡುಗಿರ್ ಫ್ಯಾನ್ಸ್ ಗುರು, ನೋಡಿ 1% ನನಗೆ. ಓರಿಯನ್ ಮಾಲ್ ಫುಡ್ ಕೋರ್ಟ್ಗೆ ಹೋಗ್ತಿದ್ದೀವಿ ನಾವು. ಅದು ಆ ಕಡೆ ಸೈಡ್. ಓಕೆ, ನೋಡ್ತೀನಿ. ನಾನು ಇವಾಗ ಎಂಟರ್ ಆಗ್ತಾ ಇದ್ದೀನಿ. ವಿನಯ್ ಅವರು ಯಾರನ್ನೋ ಮೀಟ್ ಮಾಡಕ್ಕೆ ಹೋದ್ರು, ಏನೋ ಮೀಟಿಂಗ್ ಆಯ್ತಂತೆ. ಅದಕ್ಕೆ ನಾನಿಲ್ಲಿ KFCಲಿ ಏನೋ ತಿನ್ನೋಣ ಅಂತ ಬಂದೆ.
ಇದಕ್ಕೆ ನೋಡಿ ಮೀಲ್ಗೆ 197 ರುಪೀಸ್ ಆಗೈತೆ. ಅವ್ರ ಫೋಟೋದಲ್ಲಿ ಡಿಸ್ಪ್ಲೇಲಿ ತೋರಿಸ್ತಕ್ಕೆ ಫುಲ್ ದೊಡ್ಡಕ್ಕಿರುತ್ತೆ ಅಂತಂದರೆ ಬರೀ ಇಷ್ಟ ಐತೆ. ಇದೊಂದು ಫ್ರೆಂಚ್ ಫ್ರೈಸು ಪೆಪ್ಸಿಗೆ 197 ರುಪೀಸು. ನಾನು ಇದು ಮೋಸ್ಟ್ಲಿ ದೊಡ್ಡಕ್ಕಿರುತ್ತೆ ಅಂದ್ಕೊಂಡೆ. ಇದ್ರ ಬದಲು ಬೇರೆ ಮೀಲೇ ತೊಗೋಬೋದಿತ್ತು. ಇಷ್ಟೇ ಇರೋದು. ಬನ್ನಿ ವಿನಯ್ ಅವ್ರಿಗೆ ನಾನು KFC ತಿಂದೆ ಅಲ್ವಾ, ಇವ್ರಿಗೆ ಟಾಕೋಸ್, ವೆಜ್ ಟಾಕೋಸ್ ಕೊಡ್ಸೋಣ. ನಾನು ಇನ್ನೊಂದು ನಾನ್ ವೆಜ್ ಟಾಕೋಸ್ ತೊಗೋತೀನಿ. ಕಾಂಬೋ ಆಯ್ತು ಬನ್ನಿ. ಎಸ್ ವಿನಯ್ ಅವ್ರಿಗೆ ಟಾಕೋಸ್ ಬೇಡವಂತೆ, ಅವ್ರ ಐಸ್ ಕ್ರೀಮೇ ತಿನ್ಬೇಕಂತೆ. ಬನ್ನಿ ಐಸ್ ಕ್ರೀಮ್ನೇ ತಿನ್ನೋಣ. ಯಾಮಾರಿಸ್ಬಿಟ್ಟಿದ್ರು KFC ಅವರು. 197 ರೂಪಾಯಿ ಹಿಡಿದೀನಿ. ಆ ಡಿಸ್ಪ್ಲೇಲಿ ಸ್ಟಪ್ಪ ಸ್ಯಾಂಡ್ವಿಚ್ ಥರ ಕಾಣಿಸ್ತು. ಕೈಲಿ ಹಿಡ್ಕೊಂಡ್ರೆ ಎರಡು ಬೀಳಷ್ಟಪ್ಪ ಇಲ್ಲ. 197 ರೂಪಾಯಿ ಕೊಡ್ತಾರೆ. ಎಲ್ಲರೂ ನೋಡಿ ಅವ್ರ ಗರ್ಲ್ ಫ್ರೆಂಡ್ ಕರ್ಕೊಂಡ್ಬಂದವ್ರೆ. ನಾನು ಇವಾಗ ಏನು ಕರ್ಕೊಂಡ್ಬಂದಿದ್ದೀನಿ. ಕ್ಯಾ ಚಾಹಿರುತ್ತೆ ರಕೋ ದುನಿಯಾ ಗೈಸ್. ಅದನ್ನು ರಿಜೆಕ್ಟ್ ಮಾಡ್ಬಿಟ್ಟು ಬಂದ್ವಿ. ಬರೀ ಐಸ್ ಕ್ರೀಮೇ ತಿನ್ನೋಣ ಅಂತ ಡಿಸೈಡ್ ಆದ್ವಿ. ಯಾವ ಐಸ್ ಕ್ರೀಮ್ ಹೇಳಿ? ಇದನ್ನ ಮಾತ್ರ ರಿಜೆಕ್ಟ್ ಮಾಡಬೇಡಿ. ಇಲ್ಲ ತಿನ್ಬೋದು, ತಗೊಳ್ಳಿ. ಚಾಕ್ಲೇಟ್ ತರ ಬೇಕಂದ್ರೆ ಈ ತರ ಇದೆ ಸರ್. ಬ್ರೌನಿ ವಿತ್ ಐಸ್ ಕ್ರೀಮ್ ಇದೆ. ಬಿಟ್ರೆ ಸಿಸ್ಲಿಂಗ್ ಬ್ರೌನಿ ಇದೆ. ಫ್ರೂಟ್ಸ್ ಅಲ್ಲಿ ಬೇಕಾದ್ರೆ ಫ್ರೂಟ್ ವಿತ್ ಐಸ್ ಕ್ರೀಮ್ ಇದೆ. ಆಮೇಲೆ ಫ್ರೂಟ್ ಅಲ್ಲ, ಇದನ್ನ ಜೆಲ್ಲಿ ಎಲ್ಲ ಹಾಕ್ತೀರಾ? ಜೆಲ್ಲಿ ಬರಲ್ಲ ಸರ್, ನ್ಯಾಚುರಲ್ ಫ್ರೂಟ್ಸ್. ಪೈನಾಪಲ್, ಲೀಚಿ ಬರುತ್ತೆ. ಅದ್ರ ಜೊತೆ ಕ್ರೀಮ್ ಮತ್ತೆ ಸಾಸಸ್ ಬರುತ್ತೆ. ಬೇಡ, ಇದು ತಗೊಳೋಣ. ಯಾವುದು? ಇದೊಂದು ಕೊಡಿ. ಯಾವ್ದು, ಕುಲ್ಫಿನ ಇಲ್ಲ ವೆನಿಲಾನ ಸರ್? ಬ್ರೌನಿ ವೆನಿಲಾ ಅಫೇರ್ ಬ್ರೌನಿ ಡೆಸರ್ಟು ಆಯ್ತಾ. ಇದೊಂದು ಕೊಡಿ. ಆಮೇಲೆ ಇನ್ನೊಂದು ನಂಗೊಂದು ಕಪ್ ರೈಸ್ ಕ್ರೀಮ್ ತಗೋತಿರೋದು ಒಳ್ಳೆ. ಸ್ವಲ್ಪ ಸ್ವೀಟ್ ಜಾಸ್ತಿ ಇರುತ್ತಲ್ಲ, ಅದು ಹುಡುಕ್ತಾವ್ರೆ. ಕಪ್ಪಲ್ಲಿ ಕೊಡಿ. ಕೊನೆಗೂ 2 ಐಸ್ ಕ್ರೀಮ್ನ ತಗೊಂಡ್ವಿ. ಐಸ್ ಕ್ರೀಮ್ ಬಿಲ್ ನೋಡಿ ಎಷ್ಟಾಗಿದೆ? 385. ಮಾಲಲ್ಲಿ ಎಲ್ಲ ಕಾಸ್ಟ್ಲಿ ಬ್ರೋ. ಒಂದು ಶವರ್ಮ ತಗೋಬತ್ತೀನಿ. ಸಾಕು ಬರಲ್ಲ, ಸುಮ್ಮನೆ ಗಾಜ್ ಜಾಸ್ತಿ ಆಗಿದೆಯಾ? ತಿನ್ಬೇಕು ಅಂತ ಏನಿದ್ರೆ ಹೆಸರು? ವಿನಯ್ ಸ್ಪೆಷಲ್ ಚಾಕ್ಲೇಟ್. ಕೆಳಗಡೆ ಬಿಸಿ ಆಯ್ತಲ್ವಾ? ಅದು ಬಿಸಿನೇ ಇರುತ್ತೆ. ಕಿರಣ್ ಬರೋಗಿ ಮನೆಗೆ ಹೋಗ್ಬಿಟ್ಟು ತೋರ್ಸೋಣ ಇವೆಲ್ಲ ಏನೇನು ತಿಂದ್ವಿ ಅಂತ. ಅವ್ರಿಗೂ ಮನೇಲಿ ತರಿಸಿದ್ದೀನಿ. ಅವ್ರಿಗೇನು ತರಿಸಿದ್ವಿ? ಅವ್ರಿಗೆ ಅವಾಗ ಹೆಣ್ಮಕ್ಳ ಥರ ಬೈಕೆ ಶುರುವಾಗ್ಬಿಡುತ್ತೆ ತಿನ್ನಕ್ಕೆ. ನಾನು ರಾತ್ರಿ 11 ಗಂಟೆಗೆ ಐಸ್ ಕ್ರೀಮ್ ತರಿಸಿಟ್ಟಿದ್ದೀನಿ. ತಿನ್ಬೇಕು ಅಂತ ಬೈಕ್ 11 ಗಂಟೆಗೆ ತರಿಸಿದೆ, ತಿಂದಿಲ್ಲ. 11 ಗಂಟೆಗೆ. ಬೆಳಗ್ಗೆ 6 ಗಂಟೆಗೆ ಎದ್ಬಿಟ್ಟು ಬಂದರು. ಟಕ ಪ್ರೋಟೀನ್ ಶೇಕ್ ಮಾಡ್ಕೊತಾ ಇದ್ದೆ. ಫ್ರಿಡ್ಜ್ ಓಪನ್ ಮಾಡ್ಬಿಟ್ಟು ಐಸ್ ಕ್ರೀಮ್ ತೊಗೊಂಡ್ಬಿಟ್ಟು ಅವಾಗ ಹಾಕ್ಕೊಂತಾರೆ. ರೀ ಗ್ಯಾಸ್ಟ್ರಿಕ್, ಇವಾಗ ತಿನ್ಬೇಡಿ ಸುಮ್ಮನಿರಿ ಅಂದರೆ ಆಮೇಲೆ ಎತ್ತಿಟ್ರು. ಕಿರಣ್ ಬ್ರೋ ಯಾವಾಗ ಏನು ಮಾಡ್ತಾರೆ ಹೇಳಕ್ಕೆ. ನಾಳೆ ತಿರ್ಗಾ ಚೀನಾಗೆ ಹೋದ್ರು ಹೋಗ್ಬೋದು. ಚೀನಾಗೆ ಹೋಗಲ್ಲ, ನೆಕ್ಸ್ಟು ಬೇರೆ ಜಪಾನ್. ಮಾಲಲ್ಲಿ ಶಾಪಿಂಗ್ನ ಮುಗಿಸ್ಕೊಂಡು ವಿನಯ್ ಅವ್ರ ಮನೆಗೆ ಕಿರಣ್ ಬ್ರೋನ ಮಾತಾಡ್ಸ್ಕೋಗೋಣ ಅಂತ. ಅಷ್ಟರಲ್ಲಿ ಮೈಕು ಮ್ಯೂಟ್ ಆಗ್ಬಿಟ್ಟು ನಾವೆಲ್ಲ ತೋರಿಸ್ಬೇಡ, ಸುಮ್ಮನೆ ಕುಡ್ಪ. ಶೂ ನೋಡಿ ಗೈಸ್, ನೋಡಿದ್ರಿ. ಡೈಲಿ ಲಾಗ್ ಇನ್ನೊಂದು 5 ನಿಮಿಷ ಬೇಕು. ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಕಿರಣ್ ಅಲ್ಲ ಬ್ರೋ, ಅವತ್ತು ಸುಮ್ಮನೆ ಮನೇಲಿ ಏನೇನೋ ನಮ್ಗೇನು ಅನ್ಸುತ್ತೆ ಅದನ್ನ ಮಾತಾಡೋದು ಎಲ್ಲ ಆಯ್ತು. ಅದರಲ್ಲಿ ನಮ್ಗೆ ಏನು ಮಾಡಿದೀನಿ ಗೊತ್ತಾ, ಎಡಿಟ್ ಮಾಡ್ಬೇಕಾದ್ರೆ 3 ನಿಮಿಷ ನೋಡ್ಕೊಂಡೆ ಇಲ್ಲ, 2 ಸತಿ ನೋಡಿದ್ದೀನಿ. ಉಲ್ಟಾ ಆಗ್ಬಿಟ್ಟೈತೆ ವಿಡಿಯೋ ಮಧ್ಯದಲ್ಲಿ. ಯಾರು ನಾನು ಯೂಟ್ಯೂಬ್ 2 ನಿಮಿಷ ಹಿಂಗೆ ತಿರುಗಿ ಬಂದ್ಬಿಟ್ಟೈತೆ ಉಲ್ಟಾ. ಆದ್ರೂ ನೋಡಿ ಜನ ಉಲ್ಟಾ ಮಾಡಿ 1 ಲಕ್ಷದ ಮೇಲ್ ನೋಡೋರು ಅದನ್ನ. ಸುಮ್ನೆ ನಾವು ಮಾತಾಡಿರೋದು. ನಾನ್ ಬಂದಿದ್ದೀನಿ ಅಂದ್ರೆ ಸುಮ್ನೆ ನಾನು ಹೆಂಗೆ ನನ್ನ ಚಾನಲ್ ಓಡುತ್ತಾ ಇಲ್ವಾ ಗೊತ್ತಿಲ್ಲ. ನಾನು ಇನ್ನೊಬ್ಬರ ಚಾನಲ್ಗೆ ಹೋದ್ರೆ ಓಡುತ್ತೆ ಆ ವಿಡಿಯೋ. ನೀವು ಅಬ್ಸರ್ವ್ ಮಾಡಿದ್ದೀರಾ? ನೋಡ ನಾನು ಏನ್ ಅನ್ಕೊಂಡ್ಬಿಟ್ಟವ್ರೆ ಅವರು. ಎಲ್ಲಾರು ಹಿಂಡ್ತಾರೆ ಮನುಷ್ಯನ್ನ. ಅದೊಂಥರ ಕಬ್ಬು ಮೈಯನ್ನು ಹಿಂಡಿ ನೊಂದರು ಕಬ್ಬು ಸಿಹಿಯ ಕೊಡುವುದು, ತಾನೇ ಉರಿದರು ದೀಪವು ಮನೆಗೆ ಬೆಳಕ ತರುವುದು. ಅದಕ್ಕೆ ಬೂಸ್ಟ್ ಆಗಿರೋದು ಇವಾಗ. ಇದೇನಾಯ್ತು ಏನು ಮತ್ತೆ ಲೀಗಲ್ ನೋಟಿಸ್ ಏನು ಬಂದಿಲ್ಲ ತಾನೆ? ಮತ್ತೆ ರಿಟರ್ನ್ ನೋಟಿಸ್ ಹಾಕಿದ್ವಲ್ಲ, ಅದ್ರ ಬಗ್ಗೆ ಅಪ್ಡೇಟ್ ಕೊಡೋಣ. ಅದೇ ಏನು ನನಗೇನು ತಿರ್ಗಾ ಅವ್ರ ಕಡೆಯಿಂದ ಏನು ಬಂದಿಲ್ಲ.
ಅವ್ರು ನೆಕ್ಸ್ಟ್ ಡೈರೆಕ್ಟ್ ವಿಕಾಸ್ ಆಕ್ಚುಲಿ ಏನಂತ ಗೊತ್ತಾ, ಅಲ್ಲ ಬ್ರೋ ನನ್ಗೆ ಯಾವಾಗ ಈ ಥರ ಎಲ್ಲ ಆಗುತ್ತಾ ಅವಾಗ ಎಲ್ಲಿಗಾರು ಹೊಟ್ಟೋಯ್ತಿದ್ರಲ್ಲ, ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಇವ್ನಿಗೆ ಏನು ಮಾಡಿದ್ದೀನಿ ಗೊತ್ತಾ, ಮೊದಲೇ ವಕಾಲತ್ತೆಲ್ಲ ಹಾಕ್ಬಿಟ್ಟು ವಕಾಲತ್ ಅಪ್ಲಿಕೇಶನ್ ಕೊಟ್ಬಿಟ್ಟು ಹೋಗಿದ್ದೀನಿ. ಮಿಸ್ಸಾಗಿ ಏನಾದ್ರು ಚಾನ್ಸ್ ಮಿಸ್ ಆದ್ರೂ ನನ್ನ ಫ್ರೆಂಡ್ಗೆ ಹೇಳ್ತೀನಿ ಹೋಗಿ ಅಡ್ವೊಕೇಟ್ಗೆ ಫೈಲ್ ಮಾಡ್ತಾರೆ ಅಂತ. ಇಲ್ಲ ಅದನ್ನು ಮಾಡಲಿಲ್ಲ. ಹಾಂ ಅಷ್ಟೇ ಬಿಡು, ಅದು ಎದುರ್ಸಕ್ಕೆ ಮಾಡೋರೆ. ಅದೇ ಈಗ ನೋಡು, ಈಗ ಅದರಿಂದನೂ ಒಂದು ಎಕ್ಸಾಂಪಲ್ ಗೊತ್ತಾಯ್ತಾ. ಸೊ ನಮ್ದೇನೋ ತಪ್ಪಿಲ್ಲ ಅಂದಾಗ ನಾವು ರಿಟರ್ನ್ ಮಾಡ್ಬೋದು. ನೀನು ಅದೇ ಆ ನೋಟಿಸ್ಗೆ ರಿಪ್ಲೈ ಮಾಡದೆ ಹೋದೆ ಅನ್ಕೋ, ನಿಮ್ಮಲ್ಲಿ ಕೇಸ್ ಹಾಕ್ಬೋದು. ಅರ್ಥ ಆಯ್ತಾ? ಕೆಲವೊಬ್ರು ನೋಟಿಸ್ ಎಲ್ಲ ಸುಡ್ತಾರೆ ಅಲ್ವಾ, ಅದೆಲ್ಲ ಏನು ಕಮ್ಮಿ ಆಗಲ್ಲ, ಅದು ಅದ್ರದ್ದು ಹೆವಿ ಎಫೆಕ್ಟ್ ಆಗುತ್ತೆ. ಗೊತ್ತಾಗಲ್ಲ ಜನಕ್ಕೆ ಅಷ್ಟೆ. ಗೊತ್ತಾಯ್ತು ಅನ್ಸುತ್ತೆ, ಅರ್ಥ ಆಯ್ತು ಅನ್ಸುತ್ತೆ. ಅವರು ನೋಡಿ ಅದಕ್ಕೆ ಸುಮ್ಮನೆ ಇವ್ರು ಏನೇನೋ ಮಾತಾಡ್ತಾರೆ. ಸರಿ, ಕಲರ್ ಕಮ್ಮಿ ಆಗಿದ್ದೀನಾ, ಕಲರ್ ಡಲ್ ಆಗಿದ್ದೀನಾ ಹೋಗಕ್ಕಿಂತ ಮುಂಚೆ, ಇಲ್ಲ ಈಗಲೂ ಹಂಗೆ ಇದ್ದೀನಾ? ನಿಮ್ ಪ್ರಕಾರ ಏನ್ ಅನ್ಸುತ್ತೆ, ಯಾವ ಕಲರ್ ಬ್ರೌನಿ ನೀವು? ಇಲ್ಲ ಕೆಂಪಾಗಿದ್ದೀರಾ ಬ್ರೋ, ವೈಟ್ ಆಗಿದ್ದೀನಾ ಬ್ರೋ? ನಾನು ಜೀವನದಲ್ಲೇ ಮೈಸೂರ್ ಸ್ಯಾಂಡ್ಲು ಸೋಪಲ್ಲಿ ಬೆಳಗ್ಗೆ ಒಂದ್ಸತಿ ತೊಳಿತೀನಿ ಮಕನ. ಎಲ್ಲಾರು ಹೊರಗಡೆ ಹೋಗಿ ಜಾಸ್ತಿ ತೊಳಿಬೇಕು ಅನ್ಸರು ಇನ್ನೊಂದ್ಸಲ ಸಂಜೆ ತೊಳೆಯೋದ್ ಬಿಟ್ರೆ ಇನ್ನೇನು ಹಾಕಲ್ಲ. ಯಾವುದು ಬ್ರೋ? ಇಲ್ಲ ಬ್ರೋ, ನಿಜ ಪ್ರಾಮಿಸ್ ಕಾರಣ ಇಲ್ಲ ನಾನು. ಏನ್ ಹೇಳಿ ಹತ್ರ ಬೆಳಗಾಗಲ್ಲ ಅಂತ ಇದು ಸ್ನಾಕ್ಸ್ ಹಾಕೋರೆ ಇವರೆಲ್ಲ ಮಾಡಿ ನಿಮ್ಗೂ ಇಬ್ರೇ ತಾನೇ ಇದ್ದಿರೋದು. ಇವರೆಲ್ಲ ಅಂದ್ರೆ ಯಾರ್ಯಾರು ಇದ್ರು? ಸಚಿನ್ ಬನ್ನಿ ಇಲ್ಲಿ, ನಿಮ್ ಬೇಕು ಒಂದು ಕೆಲಸ ಮಾಡೈತಿ ಇವತ್ತು, ಬನ್ನಿ ತೋರಿಸ್ತೀನಿ. ಕಂಟೆಂಟ್ ಸಿಗ್ತಾ ಇಲ್ಲ 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 ಬನ್ನಿ ಇಲ್ಲಿ. ನಿಮ್ಗೆ ಏನೋ ಸಿಗುತ್ತೆ ಗೈಸ್? ಈಗ ನಮ್ಮನ್ನ ಪಾಪ ಕೇಳ್ತು, ಎಲ್ಲಿ ಅಣ್ಣ, ಎಲ್ಲಿ ಮಮ್ಮಿ ಎಲ್ಲಿ ಮಮ್ಮಿ ಎಲ್ಲಿ ಅಂತ ಕೇಳ್ತಿತ್ತು. ಏನ್ ಮಾಡಿದೆ ಗೊತ್ತಾ, ಅದು ತೋರಿಸಿ. ಇಲ್ಲಿ ನೋಡಿ, ಇಲ್ಲಿ ಏನಿದು? ಇಲ್ಲಿ ಹಿಡ್ಕೊ ಬಂದು ತೋರಿಸ್ತಿರೋದು. ನಾನು ಬೇಟೆ ಆಡಿದೀನಿ ನೋಡು ಅಂತ ಮನೆ ಒಳಗಡೆ ತಗೊಬಂದು ಆಟ ಆಡಿರೋದು. ಟಾಮ್ ಅಂಡ್ ಜೆರ್ರಿ ಅಲ್ಲ, ಎಲ್ಲಿ ಹಿಡ್ದಿತ್ತು ಇಲ್ಲಿನ? ಎಲ್ಲೋ ಹಿಡ್ಕೊಂಡ್ ಬಂದಿದೆ ಕೆಳಗಡೆ, ಹಿಡ್ಕೊಂಡ್ ಬಂದು ಅದು ಯಾವಾಗ್ಲೂ ಯೂಶುವಲಿ ಇದು ಇವನ್ ಅವ್ರ ಅಮ್ಮನ ಜೊತೆ ಇದ್ರು ಅಷ್ಟೇ, ಅದೇ ತಿನ್ಕೊಬಿಡುತ್ತೆ. ಅವ್ರಿಗೆ ಬಂದು ತೋರಿಸ್ಬೇಕದು. ಅಲ್ಲೇ ತಿನ್ಬೋದು ತಾನೆ, ತಿನ್ನಲ್ಲ, ತಂದು ತೋರ್ಸೋದು. ನಾನು ಕೆಲಸ ಮಾಡ್ತೀನಿ, ನನ್ನಲ್ಲೂ ಗಂಡಸ್ತನ ಇದೆ ಅಂತ. ಅದು ಹೆಣ್ಣು ಬೇಡ, ಕೆಪಾಸಿಟಿ ಬೇಟೆ ಆಡ್ತೀನಿ ಅಂತ ತಂದು ತೋರಿಸಿರೋದು. ಆಮೇಲೆ ಇನ್ನೂ ಒಂದು, ನೀವೇನು ಊಟ ಹಾಕದ್ ಬೇಡ, ನಾನ್ ದೊಡ್ಡವನಾಗಿದ್ದೀನಿ, ನಾನೇ. ನೀನು ಹಂಗಲ್ಲ, ನೀನೇನು ಹಾಕದ್ ಬೇಡ ಅಂತನಲ್ಲ, ಇನ್ ಕೇಸ್ ನೀನ್ ಹಾಕದೆ ಹೋದ್ರು ನಾನು ಬದುಕ್ತೀನಿ ಅಂತ ತೋರ್ಸಕ್ಕೆ ನಿಮ್ಗೆ ಹೇಳ್ತಿರೋದು. ನೆನೆ ಚಿಕನ್ ತಂದು ಹಾಕ್ಬೇಕು ಅದಕ್ಕೆ ಅಂತ ಹಾಕಿದ್ರ. ಕಿರಣ್ ಅವ್ರು ನೋಡಿ ಸ್ನಾಕ್ಸ್ ತಂದಿದ್ದಾನೆ ಸಚ್ಚಿ. ಕಿರಣ್ ಅವ್ರಿಗೆ ಸ್ನಾಕ್ಸ್ ಟೈಮ್ ಈಗ. ಹಂಗೆ ತಮ್ನೇಲ್ ಎಡಿಟ್ ಮಾಡಿಸ್ತಿದ್ದಾರೆ. ಯೂಟ್ಯೂಬರ್ಸ್ ಲೈಫ್. ನಮ್ಮ ಕತೆ ಒಂದೊಂದೆಲ್ಲ ನಮ್ಮಣ್ಣ ಅಷ್ಟೇ ಹಾಕಮ್ಮ, ಒಂದ್ ಸ್ವಲ್ಪ ಅಮ್ಕಿ ಸಾಕು. ನಮ್ಮಣ್ಣ ಅದನ್ನೇ ಹೇಳ್ತಾ ಇದ್ದ, ಏನಂತ? ಯೂಟ್ಯೂಬರ್ಸ್ ಎಲ್ಲ ಸೈಡ್ ಬಿಸ್ನೆಸ್ ಮಾಡ್ತಾರೆ. ಕಣಪ್ಪ, ಇದ್ರಲ್ಲಿ ಬದುಕಕ್ಕಾಗಲ್ಲ, ಅದಕ್ಕೆ ನೀವು ಮಾಡಿ, ನಾನು ಮಾಡಬೇಕು. ನೀನು ಮಾಡ್ತೀಯ ಬಿಸ್ನೆಸ್ ಮಾಡಿದ್ರೆ? ಏನೋ ಒಂದು ಮಾಡೋಣ, ಇವ್ರ ಹತ್ರ ಟ್ರೈನಿಂಗ್ ತಗೊಳ್ಳೋಣ. ನಾನು ಈಗಲೇ ಮಾಡಲ್ಲ, ಇನ್ನೂ ಲೇಟು. ಏನು ಬಿಸ್ನೆಸ್? ಎ ಬ್ರದರ್ ಫ್ರಮ್ ಅನದರ್ ಮದರ್, ಒಂದೇ ತಟ್ಟೆಲ್. ಬಸವ ಪಾನಿಪುರಿ ತಿಂತಿದ್ದಾರೆ ನೋಡಿ ಕಿರಣ್ ಅವರು. ಇದೆಲ್ಲ ಕಟ್ ಮಾಡೋದು. ಒಂದು ಕೆಲಸ ಮಾಡು ಬಸ್ಸು, ನೀನೇ ಹಂಗೆ ಇದು ಮಾಡು, ಎಡಿಟ್ ಮಾಡು. ಅದೇ ಚೆನ್ನಾಗಿದೆ ಎಕ್ಸ್ಪ್ರೆಷನ್ನು. ನಾಳೆ ಸ್ವಲ್ಪ ಯಾವುದೋ ಫಂಕ್ಷನ್ ಆಯ್ತು, ಫ್ಯಾಮಿಲಿ ಫಂಕ್ಷನ್. ಬರೋದಾ? ತಿನ್ಕೊಳ್ಳಿ. ಬಾಯ್ ಸಚ್ಚಿ. ಲಾಸ್ಟ್ಗೆ ಹೆಂಗೆ ನೀರು ಸುರಿದ್ರ ಇದು ಫೀಸ್ ಹಾಕ್ದಾ? ಎಲ್ಲ ಹಾಕಿದ್ಯಾ ಮನ್ಸಲ್ಲಿ? ಕಮ್ಮಿ ಆದ್ರೆ ಹೇಳಿ, ತಿರ್ಗಾ ಬಂದು ಇನ್ನೊಂದು ಡೈಲಿಲಾಗಿ ಬಡ್ಕೋಯ್ತೀನಿ. ಸರಿ ಗೈಸ್, ಕಿರಣ್ ಅವ್ರಿಗೆ ಬಾಯ್ ಹೇಳಿ, ನಾವು ಹೊರಡೋಣ ಈಗ.